ಈ ಕಡೆಯಿಂದ ಬಿಸಿಲು ಜಾಸ್ತಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಣ್ಣೂರಿನ ರಾಜರಾಜೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ಇಲ್ಲಿ ಏನು ವಿಶೇಷ ಅಂತಂದ್ರೆ ಶತ್ರು ಸಂಹಾರ. ಇಲ್ಲಿ ಬಂದು ಬೇಡ್ಕೊತು ಅಂತಂದ್ರೆ ಎಂತ ಶತ್ರುಗಳಾರು ಕೂಡ ದೂರ ಹೋಗ್ಬಿಡ್ತಾರೆ, ಮತ್ತೆ ಹತ್ರ ಸುಳಿಯೋದಿಲ್ಲ. ಮತ್ತೆ ಇಲ್ಲಿ ಬಂದಾಗ ಒಂದು ಸಣ್ಣ ಮುದ್ರೆ ಹೇಳ್ಕೊಡ್ತೀನಿ, ಅದನ್ನ ಮಾಡ್ತು ಅಂತಂದ್ರೆ ನಿಮ್ ದಿಗ್ಬಂಧನ ಆಗುತ್ತೆ. ಏನಿಲ್ಲ, ದೇವ್ರ ಮುಂದೆ ನಿಂತ್ಕೊಂಡು ನೀವು ಈ ಹಿಂಗೆ ಕೇಳ್ಕೊಳ್ಳಿ, ನಮ್ಮ ಎಲ್ಲ ಶತ್ರುಗಳು ದೂರ ಮಾಡ್ಲಿ ಅಂತ. ಹಿಂಗ್ ಮಾಡಿ ಭಗವಂತ ಆಶೀರ್ವಾದ ಮಾಡ್ತಾನೆ. ಹಿಂಗ್ ಇಟ್ಕೊಂಡು ನೋಡಿ, ಹಿಂಗೆ ಅನ್ಕೊಳ್ತು ಅಂತಂದ್ರೆ ಆ ಆಶೀರ್ವಾದ ಸಂಪೂರ್ಣ ಸಿಗುತ್ತೆ. ಅದನ್ನ ನೀವು ಲಾಕ್ ಮಾಡಬೇಕು. ಲಾಕ್ ಅಂತ ಇದನ್ನ ಮಡಿಸಿ ಹಿಂಗೆ ಕ್ರಾಸ್ ಆಗಿ ಇಟ್ಕೊತು ಅಂತಂದ್ರೆ ಅದು ಲಾಕ್ ಆಗುತ್ತೆ. ಅವಾಗ ಇಡೀ ನಿಮ್ಮ ದೇಹಕ್ಕೆ ಅದು ರಕ್ಷಣಾ ಕವಚ ಆಗಿ ಅದು ಕನ್ವರ್ಟ್ ಆಗುತ್ತೆ. ಅವಾಗ ನಿಮಗೆ ಯಾವ ಶತ್ರುಗಳು ಕೂಡ ನಿಮ್ನ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇದು ವಿಶೇಷವಾದಂತ ಒಂದು ವಿಚಾರ. ನೀವು ಕಣ್ಣೂರಿಗೆ ಬಂದಾಗ ಈ ಒಂದು ಮುದ್ರೆಯನ್ನ ಮಾಡಿ ದೇವರ ಆಶೀರ್ವಾದ ಕೇಳಿ ಶತ್ರು ಸಂಹಾರ. ದೇವರ ಆಶೀರ್ವಾದ ಬಿತ್ತು ಅಂತ ಯಾವ ಶತ್ರುಗಳು ನಮ್ಮೇನು ಮಾಡೋಕ್ಕಾಗಲ್ಲ. ಆ ಒಂದು ಆಶೀರ್ವಾದ ಸದಾ ನಮ್ಮಲ್ಲಿ ಇರಬೇಕು ಅಂದ್ರೆ ಅದನ್ನ ದಿಗ್ಬಂಧನ ಮಾಡಬೇಕು. ದಿಗ್ಬಂಧನ ಹೇಗೆ ಅಂತಂದ್ರೆ ಇದನ್ನ ಮಡಿಸ್ಕೊಂಡು ಹಿಂಗೆ ಲಾಕ್ ಮಾಡಬೇಕು. ದೇವ್ರ ಮುಂದೆ ಇಟ್ಕೊಂಡು ಮಾಡ್ಕೊತ ಅಂದ್ರೆ ನಮ್ಮ ಅವರ ಎನರ್ಜಿಗೆ ಅದೊಂದು ದಿಗ್ಬಂಧನ ಆಗುತ್ತೆ. ಅದು ಅವಾಗ ನಿಮ್ಗೆ ಲೈಫ್ ಲಾಂಗ್ ಅದಿರುತ್ತೆ. ಜೈ ಭಗವಾನ್.